ಸ್ನೇಹಿತರೆ ನಮಸ್ಕಾರ. ನಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆದರೆ 11 ದಿನಕ್ಕೋ 12 ದಿನಕ್ಕೋ ತಿಥಿ ಕಾರ್ಯ ಮಾಡ್ತಾರೆ. ಆದರೆ ಇಲ್ಲೊಂದು ವಿಶೇಷ ಒಂದು ಗ್ರಾಮ ಒಡೇರಳ್ಳಿ ಅಂತ ಹೇಳಿ, ಈ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ತಿಥಿ ಕಾರ್ಯವನ್ನು ಹಬ್ಬದ ರೀತಿ ಮಾಡ್ತಾ ಇದ್ದಾರೆ. ಅದು ಹಬ್ಬ ಯಾವ ಥರ ಹಬ್ಬ ಅಂತ ಅಂದರೆ ಮರಣವೇ ಮಹಾನವಮಿ ಅಂತ ಹೇಳಿ. ಸಾವು ಮನುಷ್ಯನಿಗೆ ಬರೋದು ಸಹಜ, ಆದರೆ ಅದನ್ನು ಉತ್ತಮವಾದ ರೀತಿ ಆಚರಣೆ ಮಾಡಬೇಕು. ಶರಣನ ಸಾವನ್ನು ವಿಶೇಷವಾಗಿ ಶರಣರು ಸಂಭ್ರಮಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಹೇಗೆ ಕಾರ್ಯಕ್ರಮ ನಡೆಯುತ್ತೆ, ಹೇಗೆ ಇಲ್ಲಿ ವಿಚಾರಗಳು ಮತ್ತು ಆಚರಣೆಗಳು ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮನುಷ್ಯ ತೀರಿ ಹೋದ ಮೇಲೆ, ಸಾವನ್ನು ಪಡೆದ ಮೇಲೆ ಬಹುತೇಕ ನಮ್ಮ ಜನ ಅವರ ನೆನಪಿನಲ್ಲಿ ಇಷ್ಟು ದಿವಸ 9 ದಿವಸನೋ 13 ದಿವಸನೋ 15 ದಿವಸನೋ ಅಥವಾ ಅವರಿಗೆ ಅನುಕೂಲ ಆದ ದಿನಾಂಕದೊಳಗೆ ಅವರ ಹೆಸರಿನಲ್ಲಿ ಬಂಧು ಬಳಗ, ಅಭಿಮಾನಿಗಳು, ಸ್ನೇಹಿತರು ಎಲ್ಲರನ್ನು ಕರೆಸಿ ಅವರ ನೆನಪಿನಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಇದನ್ನು ಶಬ್ದವನ್ನು ತಿಥಿ ಅಂತ ಕರೀತಾರೆ. ಇಲ್ಲಿ ಲಿಂಗಾಯತ ಧರ್ಮದ ಸಂಸ್ಕಾರನೇ ಬೇರೆ. ವಿಶೇಷ ಅಂತಂದರೆ ಲಿಂಗಾಯತ ಧರ್ಮದಲ್ಲಿ ಯಾರಾದರೊಬ್ಬರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಮಾಡುವಂಥ ಇಂಥ ಪ್ರಸಾದದ ವ್ಯವಸ್ಥೆಯನ್ನು ಗುರು ಲಿಂಗ ಜಂಗಮ ಶರಣರ ಗಣಾರಾಧನೆ ಅಂತ ಕರೀತಾರೆ. ಯಾಕೆ ಈ ಶಬ್ದಕ್ಕೆ ವ್ಯತ್ಯಾಸ ತಿಥಿಗೂ ಮತ್ತು ಗುರುಲಿಂಗ ಜಂಗಮ ಶರಣರ ಗಣಾರಾಧನೆಗೂ ಅಂತಂದರೆ, ವೈದಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಾಗಿ ಅದನ್ನು ತಿಥಿ ಅಂತ ಬಳಸ್ತಾರೆ. ಇದು ಲಿಂಗಾಯತ ಧರ್ಮ ವೈಚಾರಿಕ ಧರ್ಮ ಆಗಿರೋದ್ರಿಂದ, ಲಿಂಗಾಯತ ಧರ್ಮ ಆಚರಣೆಯ ಧರ್ಮ ಆಗಿರೋದ್ರಿಂದ ಅದನ್ನು ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು ನಾವು ನಮ್ಮ ಅರ್ಪಣೆ ಏನಿದ್ರು ಗುರುವಿಗೆ, ಲಿಂಗಕ್ಕೆ ಮತ್ತು ಜಂಗಮಕ್ಕೆ ಅರ್ಪಣೆ ಮಾಡುವಂಥ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಾಗಿ ಇದನ್ನು ಗುರುಲಿಂಗ ಜಂಗಮರ ಶರಣರ ಗಣಾರಾಧನೆ ಅಂತೇಳಿ ಕರೀತಾರೆ. ತಿಥಿ ಅನ್ನೋದು ಪದ ಬೇಡ, ಶಿವಗಣಾರಾಧನೆ ಅಥವಾ ಶರಣರ ಕೂಟ ಆಗಲಿ ಅಂತ ಹೇಳಿ ಅವರು ವಿಶೇಷವಾಗಿ ಮಾಡಿರುವಂಥ ಒಂದು ಪುಸ್ತಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇ ಪುಟದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಇದೆ. ಎರಡನೇ ಪುಟವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಎರಡನೇ ಪುಟದಲ್ಲಿ ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗುರು ಬಸವ ಮಹಾಸ್ವಾಮೀಜಿಗಳು, ಅದೇ ರೀತಿ ಮಾತಾ ಬಸವಾಂಜಲಿ ಇವರು ಕೂಡ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪುಟವನ್ನು ನಾವು ನೋಡ್ತಾ ಹೋದರೆ ಹಲವಾರು ವಚನಗಳಿದೆ. ನೋಡಿ, ಇಲ್ಲೊಂದು ವಚನ ಇದೆ. ಅದೇ ರೀತಿ ಲಿಂಗೈಕ್ಯರಾದಂಥ ಶರಣ ಚಂದ್ರಶೇಖರ ಇದ್ದಾರೆ. ಅದೇ ರೀತಿ ಇಲ್ಲೊಂದು ವಚನ ಇದೆ. ನಾನು ನಿಮಗೆ ಒಂದು ಸಾಲನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನೆಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳೆ, ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೋಡಿ, ಎಷ್ಟು ಅದ್ಭುತವಾಗಿದೆ. ಇದೇ ಥರ ಇನ್ನೂ ಹಲವಾರು ವಚನಗಳ ಸಮುಚ್ಚಯವಿದೆ. ಯಾಕೆ ಅಂತಂದರೆ ಇದನ್ನು ಯಾರೂ ಕೂಡ ಬಿಸಾಕೋದಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ. ನೋಡಿ, ಅದೇ ರೀತಿ ಬೆಳಕಿನ ಬಂಡಿ ಅಂತ ಹೇಳಿ ಒಂದು ವಿಶೇಷವಾದ ಸಂಕಲನ ಒಂದು ವ್ಯವಸ್ಥೆ ಇಲ್ಲಿದೆ. ಹಲವಾರು ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ತುಂಬ ಇಂಥ ವಿಚಾರಗಳನ್ನ ನಾವು ಓದಬೇಕಾಗತ್ತೆ. ನೋಡಿ, ಅದೇ ರೀತಿ ಅಕ್ಕಮಾದೇವಿ ತುಂಬ ಅದ್ಭುತವಾಗಿ, ಯಾಕೆ ಅಂತಂದರೆ ಇವತ್ತು ಇದೊಂದು ವಿಶೇಷವಾದ ಕಾರ್ಯಕ್ರಮ. ನನ್ನ ಜೀವಮಾನದಲ್ಲೇ ಇಂಥ ಕಾರ್ಯಕ್ರಮವನ್ನು ನೋಡಿರಲಿಲ್ಲ. ಹಾಗಾಗಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅದು ತಿಥಿಕಾರ್ಡ್ ಥರ ಅನ್ನಿಸ್ತಾ ಇಲ್ಲ, ಯಾವುದೋ ಒಂದು ವಚನ ಸಾಹಿತ್ಯದ ಪುಸ್ತಕ ಅನ್ನಿಸ್ತು. ಏಕ ಥರ ಮಾಡಿಸಿದ್ರಿ? ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಂದರೆ ಉದ್ದೇಶ ಇಷ್ಟೇ. ಈಗ ನಮ್ಮಲ್ಲಿ ಸುಮಾರು ಇವತ್ತಿನ ಪುರಾತನದಿಂದಲೂ ಬಂದಿದೆ, ಅವತ್ತಿನಿಂದಲೂ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದಾರೆ, ಎಲ್ಲ ಥರದ್ದು ಬಂದಿದೆ. ಅದರಲ್ಲಿ ಹೊಸತನ ಒಂದು ಕಂಡುಹಿಡಿಬೇಕು ಅಂತ ನನ್ನ ಮನಸ್ಸಲ್ಲಿ. ಅಂದರೆ ಮದುವೆ ಕಾರ್ಡ್ ಆಗಿರ್ಬೋದು, ನಮ್ಮ ಅತಿಥಿ ಕಾರ್ಡ್ ಆಗಿರ್ಬೋದು, ಎಲ್ಲ ಬಂತು. ಅಂದರೆ ನಮ್ಮ ತಂದೆಯವರು ಶರಣನ ಒಂದು ಇದರಲ್ಲಿದ್ದಾಗ ನಾವೇನು ಮಾಡ್ತೀವಿ, ಈ ಕಡೆ ಒಂದು ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಕಾರ್ಡ್ ಮಾಡಿ ಅವತ್ತಿನ ಒಂದು ದಿನ ಕಳಿಬೇಕು ಅಂತ ಕೊಟ್ಟು ಬಂದಿರ್ತೀವಿ. ಅದೇನಾಗುತ್ತೆ, ನಮ್ಮ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ಅದು ಡಸ್ಟ್ಬಿನ್ಗೆ ಹೋಗಿರ್ತೈತಿ, ಯಾವುದೋ ಒಂದು ಕಸದ ಮೂಲೆ ಸೇರುತ್ತೆ, ಅದಕ್ಕೊಂದು ಜೀವ ಬರಲ್ಲ. ಈಗ ನಾವು ಖರ್ಚು ಮಾಡಿದ್ದು ಅಲ್ಲಿ ಹೋಗಿ ನಮ್ಮ ಎಲ್ಲರಿಗೂ ನಮ್ಮ ಸಂಬಂಧಿಕರಿಗೆ ತಲುಪಿಸಿದ್ದು ಸಹ ನಮಗೆ ವ್ಯರ್ಥ ಆಗುತ್ತೆ. ಆ ಉದ್ದೇಶ ಇಟ್ಕೊಂಡು ಹೊಸತನ ಮಾಡಬೇಕಲ್ಲ ಅನ್ನೋ ಒಂದು ಕಾಳಜಿ ಭಾಳ ಇತ್ತು ನನಗೆ. ಅಂದರೆ ಸುಮಾರು ಕಡೆ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಕಾರ್ಯಕ್ರಮ ನೋಡಿದ್ದೀವಿ. ಅಲ್ಲಿ ಅವ್ಯವಸ್ಥೆಗಳನ್ನು ಕಾಣ್ತಾ ಇದ್ದಾಗ ಈ ವಚನಗಳನ್ನು
ನಮ್ಮ ಮೂಲತತ್ವ ಬಸವ ತತ್ವದಲ್ಲಿದ್ದು ನಾವು ಬಸವ ಶರಣರಾಗಿ ಎಲ್ಲರೂ ಈ ಕಾಯಕ ಮಾಡಬೇಕಾದ್ರೆ ನಾವ್ಯಾಕೆ ಈ ಹೊಸತನ ಹುಡುಕಬಾರ್ದು ಅಂತೇಳಿ ನನ್ನೊಂದು ಆಲೋಚನೆ ಇತ್ತು. ಆ ಉದ್ದೇಶಕ್ಕೆ ನಾನು ಇದನ್ನು ತೋರಿಸ್ಬೇಕು, ಕೆಲವು ಜನಗಳಿಗೆ ನಾವು ಮಾದರಿ ಆಗಬೇಕು. ಈಗೇನಾಗುತ್ತೆ, ಯಾರಿಗೋ ಏನೋ ಹೇಳೋಕ್ಕೆ ಹೋದರೆ ಅದು ಅಪೋಸ್ ಆಗುತ್ತೆ. ಇದು ಯಾರ್ದೋ ಇವ್ರು ಯಾರೋ ಒಂದು ತಂದರೆ ನಮಗೆ ಅನ್ನೋ ಒಂದು ಭಾವನೆ ಆಗುತ್ತೆ. ಆ ಭಾವನೆ ಬರಬಾರ್ದು. ನನ್ನ ಒಂದು ಕಾರ್ಯ ಇತ್ತು, ಅದ್ರ ಪ್ರಕಾರ ನನ್ನ ಮನಸ್ಸಲ್ಲಿ ಏನಿತ್ತು, ಅದನ್ನ ಸಂಕಲ್ಪದಲ್ಲಿ ಏನಿತ್ತು ಅದನ್ನು ನಾನು ಜನಗಳಿಗೆ ತೋರಿಸ್ಬೇಕು, ಪ್ರಪಂಚಕ್ಕೆ ಅದನ್ನು ಹರಡಬೇಕು ಅಂತ ಭಾಳ ಆಸೆ ಇತ್ತು. ಅದನ್ನು ಈಗ ನಾವು ಜ್ಞಾನದಾಸೋಹ ಎಲ್ಲೂ ಭಾಳ ಕಷ್ಟ. ಅನ್ನದಾಸೋಹ ಎಲ್ಲ ಕಡೆಯಲ್ಲೂ ಸಿಗುತ್ತೆ, ಸುಮಾರು ಕಡೆಯೂ ಅನ್ನದಾಸೋಹ ಸಿಗುತ್ತೆ, ಎಲ್ಲ ಕಡೆಯಲ್ಲೂ ಪ್ರಸಾದಗಳು ನೆಲೆ ಇದ್ದಾವೆ. ಅನ್ನದಾಸೋಹ ಊಟ ಮಾಡ್ಕೊಂಡು ಬರ್ತೀವಿ, ಆದರೆ ಅವತ್ತಿನ ಸೀಮಿತ ಅಷ್ಟೇ, ಅದು ಹೊಟ್ಟೆ ತುಂಬವರೆಗೂ. ಜ್ಞಾನದಾಸೋಹ ಇದೆಯಲ್ಲ, ಅದು ನಿಜಕ್ಕೂ ಅಳಿಸ್ತಂಥ ಒಂದು ಕೆಲಸ ಆಗುತ್ತೆ. ಅಂಥ ಒಂದು ದೃಷ್ಟಿ ಇಟ್ಕೊಂಡು ಈ ಕೆಲಸಗಳನ್ನು ಈ ಥರ ಮಾದರಿಯಾಗಿ ಹೊಸತನ ಹೋಗಬೇಕು ಅಂತೇಳಿ ನಮ್ಮ ಒಂದು ಆಸೆ ಇದೆ ಸರ್. ಹೌದು, ಶರಣ ಬೈರೇಶ್ ಹೇಳೋ ರೀತಿ ನಾವು ಹೊಸತನದಲ್ಲಿ ಮಾಡಬೇಕು. ಆದರೆ ಮಾಡ್ತಾ ಇರೋ ಕೆಲಸ ಏನು ಎಂಬುದು ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಈ ಕುಟುಂಬ ಮಾಡಿರುವಂಥ ವಿಶೇಷ ಕಾರ್ಯಕ್ರಮ ಬಸವ ತತ್ವದ ಆಧಾರದ ಮೇಲೆ ನಡೆಯುತ್ತಿದೆ. ತಂದೆಯ ಶಿವಗಣರಾಧನೆಯನ್ನ ಏರ್ಪಾಡು ಮಾಡಿದ್ದ ಈ ಕುಟುಂಬ ಬಂದಂತಹ ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಊಟದ ಜೊತೆಗೆ ಅವರಿಗೆ ಜ್ಞಾನದ ದೀವಿಗೆ ನೀಡುವಂಥ ಪ್ರವಚನವನ್ನ ಸ್ವಾಮೀಜಿಗಳಿಂದ ಏರ್ಪಾಡು ಮಾಡಿದ್ರು. ಹಲವಾರು ಸಾಧಕರಿಗೆ ಮತ್ತು ಉತ್ತಮ ಶರಣರಿಗೆ ಕರೆದು ವೇದಿಕೆಯಲ್ಲಿ ಅಭಿನಂದಿಸುವ ಕಾರ್ಯವನ್ನು ಮಾಡಿ ಮೆಚ್ಚುಗೆಗೆ ಪಾತ್ರರಾದರು ಎಂಬ ಶಬ್ದದಲ್ಲಿ ಉಂಟಾಗುವ ಸೂತಕದ ಬಗ್ಗೆ ಮತ್ತು ತಿಥಿ ಕಾರ್ಡಲ್ಲಿ ನಾವು ಏತಕ್ಕೆ 4 ಚುಕ್ಕಿ ಆಗಿರುತ್ತೇವೆ ಎಂಬುದರ ಬಗ್ಗೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ತಿಥಿ ಕಾರ್ಡಲ್ಲಿ 4 ಚುಕ್ಕಿ ಇರುತ್ತೆ, ಅದನ್ನ ಅರಿತಾರೆ ಏನು ಅಂದರೆ ಇವನು ಅವಧಿ ಮುಗಿದೋತು, ಇದ್ರ ಸವಾಸ್ ಬೇಡ ಅಂತದ ಅರ್ಥ. ಇವನ ಅವಧಿ ಇಲ್ಲಿ ಮುಗಿದೋತು, ಇವನು ಸವಾಸ್ ಬೇಡ ಅಂತ ಹೇಳಿ ಅರ್ಥ. ಆದರೆ ಅಂಥ ಒಂದು ಏನು ಅವ್ಯವಸ್ಥೆ ನಮ್ಮಲ್ಲಿಲ್ಲ. ನಮ್ಮಲ್ಲೆಲ್ಲ ಯಾವಾಗಲೂ ಕೂಡ ಲಿಂಗದೇಹಿ ಸದಾ ಶುದ್ಧಿ ಮತ್ತು ಶುಚಿ ಎರಡೂ ಇದೆ. ಲಿಂಗಾಯತರಲ್ಲಿ ಇದೊಂದು ವಿಶೇಷ. ಲಿಂಗವನ್ನು ಧರಿಸಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶುದ್ಧವಾಗಿರ್ತಾರೆ ಅಂತದ ಅರ್ಥ. ಲಿಂಗ ಹುಟ್ಟಿದಾಗ ಲಿಂಗ ಬೇಕು, ಸತ್ತಂಥ ಸಂದರ್ಭದಲ್ಲಿ ಲಿಂಗ ಬೇಕಂದರೆ ಲಿಂಗದಿಂದ ಉದಯವಾಗಿ ಲಿಂಗೈಕ್ಯನಾಗುವ ತನಕ ಲಿಂಗ ಜೊತೆಯಲ್ಲೇ ಇರೋದ್ರಿಂದ ಇದನ್ನು ಲಿಂಗೈಕ್ಯ ಅಂತ ಕರೀತಾರೆ. ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುದ್ಧಿ ಅನ್ನೋದು ಇರೋದಿಲ್ಲ. ಸ್ನೇಹಿತರೆ ನೋಡಿ, ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಕೂಡ ಬಂದಿದ್ದಾರೆ. ನಾವು ಶರಣನ ಸಮಾಧಿಯ ಬಳಿ ಇದ್ದೀವಿ. ಬಂಧುಗಳೇ, ಈ ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇನ್ನಷ್ಟು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು, ಸಮಾಜದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋ ಮನಸ್ಸು ನಿಮಗೂ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಹೆಚ್ಚು ಶರಣರಿಗೆ ತಲುಪಿಸೋ ರೀತಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.